ಜಗಳೂರು ತಾಲೂಕಿನ ರಸ್ತೆ ಮಾಚಿಕೆರೆ ಗ್ರಾಮದಲ್ಲಿ ನಡೆದ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಕಾರ್ತಿಕ ಮಹೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪ ಅವರು ಭಾಗವಹಿಸಿ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಈ ಜಾತ್ರಾ ಮಹೋತ್ಸವವು ಯಾವುದೇ ಜಾತಿ ಭೇದಭಾವವಿಲ್ಲದೆ ಸೌಹಾರ್ದತೆಯಿಂದ ನಡೆಯುತ್ತಿರುವುದು ವಿಶೇಷವಾಗಿದ್ದು, ದೇವರ ಕೃಪೆಯಿಂದ ಈ ವರ್ಷ ಮಳೆ ಮತ್ತು ಬೆಳೆ ಉತ್ತಮವಾಗಿದೆ ಅಂತ ಹೇಳಿದರು. ಬಳಿಕ ಅವರು ಶ್ರೀ ಬಸವೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆದುಕೊಂಡರು. ಜಾತ್ರೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ವಿಧಿವಿಧಾನಗಳಲ್ಲಿ ತೊಡಗಿದ್ರು. ವರದಿ ನೆಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಜಗಳೂರು. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದ್ರ ಮುಖಾಂತರ ಒಂದು ಒಳ್ಳೆಗೊಂದಾಗಿ ನಡೆಯುವಂತಹ ಒಂದು ಕಾರ್ತಿಕ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಗ್ರಾಮದಿಂದ ಈ ಗ್ರಾಮಕ್ಕೆ ಸೇರಿರತಕ್ಕಂಥ ಒಂದು ಏನು ತೌರ್ಮಗೆ ಹೆಣ್ಮಕ್ಳು ಬರೋದ್ರಿಂದ ಇರ್ಬೋದು, ಅದೇ ರೀತಿಯಾಗಿ ಬೇರೆ ಕಡೆಯಿಂದ ತಂದಂತ ಒಂದು ಸ್ವತಂತ್ರರಾಗಿರ್ಬೋದು, ಇಲ್ಲಿ ಯಾವುದೇ ಜಾತಿ ಕುಲ ಗೋತ್ರ ಅಂದರೆ ಇಲ್ಲಿ ಭಕ್ತಿಗೆ ಒಂದು ಹೆಸರಾಗಿರ್ತಕ್ಕಂಥ ಈ ಬಸವೇಶ್ವರ ಜಾತ್ರೆ, ಈ ಒಂದು ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದ್ದೇವೆ. ಇಂದ ಕೆಲವೇ ಕ್ಷೇತ್ರಗಳಲ್ಲಿ ನಾನು ಈ ಊರಿನ ಮಗನಾಗಿ ಇವತ್ತು ಶಾಸಕ ಆಗಿದ್ದೇನೆ ಅಂತ ಹೇಳಿದ್ರೆ ಬಸವೇಶ್ವರ ಆಶೀರ್ವಾದದಿಂದ ಮಾತ್ರ ಅನ್ನೋದನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನನಗೆ ವಿಧಾನಸಭೆಗೆ ಹೋಗೋದಕ್ಕೆ ಪ್ರವೇಶ ಮಾಡಿಕೊಟ್ಟಂತ ಇವತ್ತು ಬಸವೇಶ್ವರರು ಮತ್ತು ಈ ಸಮಸ್ತ ಭಕ್ತಾದಿಗಳು ನನಗೆ ಈ ಋಣವನ್ನು ಕೊಟ್ಟಿದ್ದಾರೆ, ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಚಿಕ್ಕಮಗಳೂರಿನಲ್ಲಿದ್ದರೂ ನನ್ನ ಕರೆಯೋದು ಮಾಚಿಕೆರೆ ಬಸಪ್ಪನವರ ಮನೆತನ ಅಂತ ಹೇಳಿ ಕರೀತಾ ಇದೆ, ಅದು ಎಲ್ಲಿಲ್ಲದ ಹೆಮ್ಮೆ. ಹಾಗಾಗಿ ಚಿಕ್ಕಮಗಳೂರು ಮತ್ತು ಮಾಚಿಕೆರೆ ನನಗೆ ಎರಡು ಕಣ್ಣುಗಳಿದ್ದಾಗೆ. ಹಾಗಾಗಿ ನನ್ನ ಕೊನೆ ಉಸಿರಿನವರಿಗೆ ಈ ಊರಿನ ಋಣವನ್ನು ತೀರಿಸಬೇಕಾಗಿದೆ. ಆ ಕಾರಣಕ್ಕೆ ಬಸವೇಶ್ವರಲ್ಲಿ ನಾನು ಬೇಡ್ಕೊಳ್ಳದಿದ್ದರೆ ಉತ್ತಮವಾಗಿರ್ತಕ್ಕಂಥ ಮಳೆ ಬೇರೆ ಬಂದು ಇಲ್ಲಿ ಸಮಸ್ತ ಭಕ್ತರನ್ನ ಮತ್ತು ಜನ ಜಾನುವಾರುಗಳನ್ನ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಕಿ ಸರಿ ಈ ಒಂದು ರಥೋತ್ಸವ ನಿರ್ವಿಘ್ನವಾಗಿ ನೆರವೇರಲಿ ಅನ್ನಂತ ಮಾತನ್ನ ಹೇಳಕ್ಕೆ ಬಯಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಮತ್ತು ಬಸವೇಶ್ವರ ಆಶೀರ್ವಾದವನ್ನು ಪಡೆದು ಈ ಕ್ಷೇತ್ರದ